ಸ್ನೇಹಿತರೆ, ಅತಿ ಶೀಘ್ರದಲ್ಲೇ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಶುರುವಾಗಲಿದೆ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ಅಲ್ಪ ಸ್ವಲ್ಪ ಓದಿರುವಂಥ ಹುಡುಗ. ಹಾಗಾಗಿ ತಮ್ಮಲ್ಲಿ ಒಂದೇ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀನಿ. ನೋಡಿ, ರಾಜಕಾರಣಿಗಳಿಗೆ ಯಾವುದೇ ವಯೋಮಿತಿ, ಏಜ್ ಮಿತಿ, ವಯಸ್ಸಿನ ಮಿತಿ ಇರೋದಿಲ್ಲ. ಅವರು 60 ವರ್ಷ ಆದರೂ ರಾಜಕಾರಣ ಮಾಡ್ಬೋದು, 70 ವರ್ಷ ಆದರೂ ರಾಜಕಾರಣ ಮಾಡ್ಬೋದು. ಆದರೆ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಕೊನೆಗಳಿಗೆ ಅಂದರೆ ವಯೋಮಿತಿ ಅಂತ ಹೇಳಿದ್ರೆ, ಅವರು 40 ವರ್ಷ ಆಗೋಕ್ಕಿಂತ ಮುಂಚೆನೇ ಈ ಒಂದು ಯಾವುದೇ ಒಂದು ಸರ್ಕಾರಿ ಹುದ್ದೆ ಇರಲಿ, ಯಾವುದೇ ಒಂದು ಸರ್ಕಾರಿ ಕೆಲಸವನ್ನು ಪಡೆಯಬಹುದು ಅಷ್ಟೇ. 40 ವರ್ಷ ದಾಟಿದ್ರೆ ಅವ್ರ ಕೈಯಲ್ಲಿ ಮತ್ತೆ ಯಾವುದೇ ಥರದ ಹುದ್ದೆ ಪಡೆಯೋಕ್ಕಾಗಲ್ಲ. ಪೊಲೀಸ್ ಇರ್ಬೋದು, ಶಿಕ್ಷಕರಿರ್ಬೋದು, ಯಾವುದೇ ಇರ್ಬೋದು. ಸರ್ಕಾರಿ ಕೆಲಸ ಬೇಕಂತ ಹೇಳಿದ್ರೆ ಅವರಿಗೆ ವಯೋಮಿತಿ ಇದೆ 40 ವರ್ಷ ಒಳಗಡೆ. ಹಾಗಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದು, ಹೇಳೋದು ಏನಂತ ಹೇಳಿದ್ರೆ, 15,000 ಶಿಕ್ಷಕರನ್ನು ನೇಮಕಾತಿಯ ಪ್ರಕ್ರಿಯೆ ಶುರುವಾಗ್ತಿದೆ. ಇನ್ನನ್ನು ಕೆಲವೇ ದಿನಗಳಲ್ಲಿ ಇದರದ್ದು ಎಕ್ಸಾಮ್ ಬರುತ್ತೆ. ಹಾಗಾಗಿ ಯಾರು ಈ ನಿಮ್ಮ BEd, BSc BEd, MSc BEd, BA BEd ಮಾಡಿದ್ದೀರಾ, ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ಮನಸ್ಸಿಂದ ಚೆನ್ನಾಗಿ ಓದ್ಕೊಳ್ಳಿ, ತುಂಬ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಚೆನ್ನಾಗಿ ಓದ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಎಕ್ಸಾಮ್ ಬರೀರಿ. ಯಾರೆಲ್ಲ TETಯಲ್ಲಿ ಪಾಸ್ ಆಗಿದ್ದೀರಾ, CETಯಲ್ಲೂ ಪಾಸ್ ಆಗಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ.